ಬಾಸ್ ಸಿನಿಮಾದ ಟೀಸರ್ ನೋಡಿದವರಿಗೆ ಬೇಡ ಬೇಡ ಎಂದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತಟ್ ಅಂತ ಕಣ್ಮುಂದೆ ಬರುವಂತಿತ್ತು. ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಿರುವ ಕ್ರಿಮಿನಲ್ ಪ್ರಕರಣದ ವಸ್ತು ಬಳಕೆ ಮಾಡಿಕೊಂಡಿದ್ದು ಎಂದಿರುವ ಕೋರ್ಟ್ ಬಾಸ್ ಬಿಡುಗಡೆಗೆ ತಡೆ ನೀಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿಲುಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳೆಲ್ಲ ಜೈಲಿನಲ್ಲಿದ್ದಾರೆ. ಹೀಗಿರುವಾಗ ಬಾಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಬಾಸ್ ಸಿನಿಮಾದ ಟೀಸರ್ನಲ್ಲಿರುವಂಥ ಅಂಶಗಳಿಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಸಾಕಷ್ಟು ಸಾಮ್ಯತೆಗಳಿವೆ. ಪರಿಣಾಮ ವಿಜಯಲಕ್ಷ್ಮಿ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದು ಇದೀಗ ಬಾಸ್ ಚಿತ್ರತಂಡಕ್ಕೆ ಸಂಕಷ್ಟ ಎದುರಾಗಿದೆ. ಬಾಸ್ ಸಿನಿಮಾ ಬಿಡುಗಡೆಗೆ ನ್ಯಾಯಾಂಗ ತಡೆ ನೀಡಿದೆ. ನಟ ದರ್ಶನ್ ಮತ್ತವರ ಪತ್ನಿ ವಿಜಯಲಕ್ಷ್ಮಿ ಜೀವನದ ರೇಣುಕಾಸ್ವಾಮಿ ಕೊಲೆ ಆಧಾರಿತ ಎನ್ನಲಾಗಿರುವಂಥ ಬಾಸ್ ಸಿನಿಮಾವನ್ನು ಚಿತ್ರಮಂದಿರ ಅಥವಾ OTT ವೇದಿಕೆಗಳಲ್ಲಿ ಬಿಡುಗಡೆಗೆ ತಡೆಯದಂತೆ ಸಿರಿ ಪ್ರೊಡಕ್ಷನ್ ಮತ್ತು ನಿರ್ದೇಶನ ಬೆಂಗಳೂರು ನ್ಯಾಯಾಲಯ ನಿರ್ದೇಶನ ನೀಡಿದೆ. ದರ್ಶನ್ ಶ್ರೀನಿವಾಸ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಸಲ್ಲಿಸಿರುವ ಅರ್ಜಿಯ ವಿಚಾರಣೆಯಲ್ಲಿ 17ನೇ ಹೆಚ್ಚುವರಿ ಸಿಟಿ ಸಿವಿಲ್ ನ್ಯಾಯಾಧೀಶೆ ಎಂ ಅನಿತಾ ಅವರು ವಿಚಾರಣೆ ನಡೆಸಿದರು. ಬಾಸ್ ಸಿನಿಮಾದಲ್ಲಿರುವಂತಹ ನಟ ದರ್ಶನ್, ವಿಜಯಲಕ್ಷ್ಮಿ ಅವರ ಜೀವನ ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂಶಗಳಿದ್ದು ಇದರಿಂದ ಖಾಸಗಿ ಜೀವನ, ಕುಟುಂಬದ ಘನತೆ, ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಉಂಟಾಗಲಿದ್ದು ಚಿತ್ರದ ಬಿಡುಗಡೆಗೆ ನ್ಯಾಯಾಂಗ ತಡೆ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಿರುವ ಕ್ರಿಮಿನಲ್ ಪ್ರಕರಣವಾಗಿದ್ದು ಬಾಸ್ ಚಿತ್ರದ ನಿರ್ಮಾಣ, ಚಿತ್ರೀಕರಣ, ಸಂಕಲನ, ಪ್ರಚಾರ, ಮಾರ್ಕೆಟಿಂಗ್, ಬಿಡುಗಡೆ, ಹಂಚಿಕೆ, ಸ್ಟ್ರೀಮಿಂಗ್, ಮಾರಾಟ ಪರವಾನಗಿಯನ್ನು ಸಿನಿಮಾ ಅಥವಾ OTT ವೇದಿಕೆಯಲ್ಲಿ ಮುಂದಿನ ವಿಚಾರಣೆವರೆಗೂ ಬಳಕೆ ಮಾಡಕೂಡದು ಎಂದು ಕೋರ್ಟ್ ಆದೇಶ ನೀಡಿದೆ. ಬಾಸ್ ಸಿನಿಮಾದ ಪೋಸ್ಟರ್, ಟೀಸರ್, ಮಾಧ್ಯಮ ಗೋಷ್ಠಿ, ಸಂದರ್ಶನ ಇತ್ಯಾದಿ ಕಡೆ ದರ್ಶನ್, ವಿಜಯಲಕ್ಷ್ಮಿ ಹೆಸರು ಉಲ್ಲೇಖ ಮಾಡಕೂಡದು. ಇದು ಸಿನಿಮಾ ವೆಬ್ ಸರಣಿಗೂ ಅನ್ವಯಿಸಲಿದೆ ಎಂದು ನ್ಯಾಯಾಂಗ ಸೂಚಿಸಿದೆ. ಸಿರಿ ಪ್ರೊಡಕ್ಷನ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಮನ್ಸ್ ಮತ್ತು ನೋಟಿಸ್ ಜಾರಿ ಮಾಡಿರುವ ನ್ಯಾಯಾಲಯ ವಿಚಾರಣೆಯನ್ನು ಮೇ 2ಕ್ಕೆ ಮುಂದೂಡಿದೆ. ಏಪ್ರಿಲ್ 14ಕ್ಕೆ ಬಾಸ್ ಸಿನಿಮಾ ಬಿಡುಗಡೆ ಸಿದ್ಧವಾಗಿದ್ದು ಎನ್ನಲಾಗುತ್ತದೆ.